ತವರು ಕ್ರೀಡಾಂಗಣ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸೋಲಿನ ಸರಣಿ ಮುಂದುವರೆದಿದೆ. ಐಪಿಎಲ್ 2025ರ ಮಳೆ ಬಾಧಿತ ಪಂದ್ಯದಲ್ಲಿ ಆರ್ಸಿಬಿ ಪಂಜಾಬ್ ಕಿಂಗ್ಸ್ ಎದುರು ಸತತ 3ನೇ ಸೋಲಿಗೆ ಶರಣಾಗಿದೆ. ಬ್ಯಾಟಿಂಗ್ನಲ್ಲಿ ಆರ್ಸಿಬಿ ಪೂರ್ತಿ ವಿಫಲವಾದರೂ ಟಿಮ್ ಡೇವಿಡ್ ಮಾತ್ರ ಒಬ್ಬರೇ ಧುಮುಕಿ ಸ್ಫೋಟಕ ಅರ್ಧಶತಕ ಬಾರಿಸಿದರು. 26 ಎಸೆತಗಳಲ್ಲಿ 50 ರನ್. ಬೌಂಡರಿಗಳ ಮಳೆ ಬಿಟ್ಟರು. ಆದರೆ ಉಳಿದ ಆಟಗಾರರು ಯಥಾಪೂರ್ವ ಸಂಪೂರ್ಣ ಫ್ಲಾಪ್. ಮಳೆಯಿಂದಾಗಿ ಕೇವಲ 14 ಓವರ್ಗಳ ಪಂದ್ಯ, ಆದರೆ ಪಂಜಾಬ್ ತಂಡಕ್ಕೆ ಕೇವಲ 96 ರನ್ ಗುರಿ. ಆರಂಭದಲ್ಲಿ ಆರ್ಸಿಬಿ ಗೆಲುವಿಗೆ ನಿರೀಕ್ಷೆ ಕಂಡಿತ್ತು. ಮೊದಲು 32 ರನ್ಗೆ 2 ವಿಕೆಟ್, ನಂತರ 53ಕ್ಕೆ 4 ವಿಕೆಟ್. ಆದರೆ ನೆಹಾಲ್ ವಧೇರಾ ಆಟವನ್ನು ಶಾಂತವಾಗಿ ಮುಗಿಸಿದರು. ಕೇವಲ 19 ಎಸೆತಗಳಲ್ಲಿ ಅಜೇಯ 33 ರನ್. 11 ಎಸೆತಗಳು ಉಳಿದಿರುವಾಗಲೇ ಪಂಜಾಬ್ ಗೆಲುವು ಸಾಧಿಸಿತು. ಈ ಗೆಲುವು ಅವರ ತಂಡವನ್ನು 4ನೇರಿಂದ ನೇರವಾಗಿ 2ನೇ ಸ್ಥಾನಕ್ಕೆ ಎತ್ತಿದೆ. ಆದರೆ ಆರ್ಸಿಬಿ 3ನೇ ಸ್ಥಾನದಿಂದ 4ನೇಯ ಸ್ಥಾನಕ್ಕೆ ಕುಸಿತ ಕಂಡಿದೆ. ಬೌಲಿಂಗ್ನಲ್ಲಿ ಹೇಜಲ್ವುಡ್ 3 ವಿಕೆಟ್ ಮತ್ತು ಭುವನೇಶ್ವರ್ 2 ವಿಕೆಟ್ ತೆಗೆದರು. ಆದರೆ ಸಾಕಾಗಲಿಲ್ಲ. ಪಂಜಾಬ್ ತಂಡದ ದಿಟ್ಟ ಆಟಕ್ಕೆ ತಡೆಯಿರಲಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಸೋಲು. ಇದು ತವರು ಪ್ರೇಕ್ಷಕರ ಮುಂದೆ ಈ ಬಾರಿಯೂ ನಿರಾಶೆ. ಟಿಮ್ ಡೇವಿಡ್ಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ, ಆದರೆ ತಂಡಕ್ಕೆ ಇನ್ನಷ್ಟು ಪ್ರಶ್ನೆಗಳು ಎದುರಾಗಿವೆ. ಮುಂದೇನು ಆರ್ಸಿಬಿ ಪಾಲಿಗೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.